ಸೊ hello ಮಕ್ಕಳೇ, ಇವತ್ತಿನ ಕ್ವೆಶನ್ ದ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಇದು ಎಲ್ಲಿ ಡಿಫ್ರೆನ್ಷಿಯಬಲ್ ಇದೆ, ಎಲ್ಲಿ ಕಂಟಿನ್ಯೂಸ್ ಇದೆ ಅಂತ ಹೇಳಿ ಕ್ವೆಶನ್ ಇದೆ. ಓಕೆ, ಫಸ್ಟ್ ಆಫ್ ಆಲ್ ಕಾಸ್ ಎಕ್ಸಿಂದ ಗ್ರಾಫ್ ಹಾಕೋಣ. ಈ ಗ್ರಾಫ್ ಹೀಗಿರುತ್ತೆ. ಕಾಸ್ ಎಕ್ಸ್ 0ನಲ್ಲಿ 1 ಇರುತ್ತೆ. ಓಕೆ, ಇಲ್ಲಿ 0 ಕೊಟ್ಟಿದ್ದಾಗ 1 ಆಗುತ್ತೆ, ಇಲ್ಲಿ π/2 ಇರುವಾಗ 0 ಆಗುತ್ತೆ. ಸೊ ಇಟ್ ವಿಲ್ ಬಿ ಲೈಕ್ ದಿಸ್, ಹೀಗೆ ಇರುತ್ತೆ ಗ್ರಾಫ್. ಓಕೆ, y ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಅಂತ ಹೇಳಿದರೆ, ಮಾಡ್ಯುಲಸ್ ಅಂತ ಹೇಳಿದರೆ ನೆಗೆಟಿವ್ ಇರೋ ಪಾರ್ಟ್ ಪಾಸಿಟಿವ್ ಆಗುತ್ತೆ, ಹೀಗಾಗುತ್ತೆ. ಹೀಗಿರುತ್ತೆ ಗ್ರಾಫ್. ಓಕೆ, ಇದನ್ನು ಹೇಗೆ ಅಂದರೆ ಇದನ್ನು ಶಿಫ್ಟ್ ಮಾಡಿಬಿಡೋದು ಹೀಗೆ π/2. ಓಕೆ, ಹೀಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಇದು y ಈಕ್ವಲ್ಸ್ ಟು ಕಾಸ್ ಎಕ್ಸಿನ ಗ್ರಾಫ್, ಇದು y ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್. ಏಕೆಂದರೆ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗುತ್ತೆ. ಇದು y ಈಕ್ವಲ್ಸ್ ಟು ಇಲ್ಲಿ y ಪಾಸಿಟಿವ್ ಇರುತ್ತೆ, ಇಲ್ಲಿ y ನೆಗೆಟಿವ್ ಇರುತ್ತೆ, ಇಲ್ಲೆಲ್ಲ ಏನಾಗುತ್ತೆ ಪಾಸಿಟಿವ್ ಹಾಕ್ಕೊಂತ ಹೋಗ್ತವೆ. ಓಕೆನಾ. ಇವಾಗ ಡಿಫ್ರೆನ್ಷಿಯಬಲ್ ಎಲ್ಲೆಲ್ಲಿರುತ್ತೆ, ಕಂಟಿನ್ಯೂಸ್ ಇದೆ ಗ್ರಾಫ್, ಯಾಕೆಂದರೆ ಇಲ್ಲಿ ನಾವು ಪೆನ್ ಎಬ್ಸೋದಿಲ್ಲ, ಹೀಗೆ ಬರ್ತಾ ಇರುತ್ತೆ. ಓಕೆ, ದಿಸ್ ಈಸ್ ಕಂಟಿನ್ಯೂಸ್ ಗ್ರಾಫ್. ಸೊ ದಿಸ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಎಲ್ಲ ಆಗೋದಿಲ್ಲ ಅಂದರೆ ಇಲ್ಲಿ ಪಾಯಿಂಟ್ಸ್, ಶಾರ್ಪ್ ಪಾಯಿಂಟ್ಸ್ನಲ್ಲಿ ಡಿಫ್ರೆನ್ಷಿಯಬಲ್ ಆಗೋದಿಲ್ಲ. ಇಲ್ಲಿ ಶಾರ್ಪ್ ಪಾಯಿಂಟ್ಸ್ ಇದೆ. ಓಕೆ, ಈ ಶಾರ್ಪ್ ಪಾಯಿಂಟ್ಸ್ π/2. ಸೊ π/2 ಇಲ್ಲಾಂದರೆ ಇದು n π/2 ಅಂತ ಇರುತ್ತೆ ಅಲ್ಲ, ವೇರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್, ಅಲ್ಲಿ ಇದು ನಾಟ್ ಡಿಫ್ರೆನ್ಷಿಯಬಲ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಕಂಟಿನ್ಯೂಸ್ ಗ್ರಾಫ್. ಇದು KCTಯಲ್ಲಿ ಕೇಳಿದ್ದಾರೆ. ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್ ಎಟ್ π/2, n π/2, ಆಡ್ ಮಲ್ಟಿಪಲ್ಸ್ ಆಫ್ π/2 ಅಂತ ಹೇಳಿ ಅರ್ಥಾನೆ. ಓಕೆ, ಇದೇ ಇಲ್ಲ, ಇದನ್ನು ಕೇಳಿದ್ದಾರೆ ಅದಕ್ಕೆ ಮಾಡಿಸಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಂಗೆ ಮೋಟಿವೇಶನ್ ಸಿಗುತ್ತೆ.